ಪ್ರೈಸ್ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವೀಗ ಗಮನಿಸುವಂತದ್ದು, ಕ್ರೈಸ್ತರಾದ ನಾವು ಕ್ರಿಸ್ಮಸ್ ಹಬ್ಬವನ್ನು ಏಕೆ ಮಾಡಬಾರದು ಎಂಬುದಾಗಿ ಗಮನಿಸೋಣ. ಯಾಕಂದರೆ ಅನೇಕ ಬೋಧಕರು ಅಥವಾ ಸೇವಕರು ಹೇಳುವಂತದ್ದು, ಪರಲೋಕದಲ್ಲಿ ಮಹಿಮೆ, ಭೂಲೋಕದಲ್ಲಿ ಸಮಾಧಾನ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆದುದರಿಂದ ನಾವು ಹಬ್ಬವನ್ನು ಆಚರಿಸಬೇಕು, ಈ ವಾಕ್ಯದ ಮುಖಾಂತರವಾಗಿ ನಾವು ಹಬ್ಬವನ್ನು ಆಚರಿಸಬೇಕು ಎಂಬುದಾಗಿ ಹೇಳುವವರಾಗಿದ್ದಾರೆ. ಇವರು ಹೇಳುವಂತ ಆ ವಾಕ್ಯದ ಅರ್ಥ ಹಬ್ಬವನ್ನು ಆಚರಿಸಬೇಕು ಎಂಬುದಾಗಿ ಹೇಳುತ್ತಿದೆಯೇ ಎಂಬುದಾಗಿ ಗಮನಿಸೋಣ. ಇದನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಕಳೆದ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು, ಕ್ರಿಸ್ಮಸ್ ಎಂಬುವಂತದ್ದು ಸತ್ಯವೇದದಲ್ಲಿ ಇಲ್ಲದೆ ಇರುವಂತದ್ದು. ಆದರೂ ಕೂಡ ಕೆಲವರು ಅದನ್ನು ಲ್ಯಾಟಿನ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ, ಕ್ರಿಸ್ಮಸ್ ಅಂದರೆ ಕ್ರಿಸ್ತ ಆರಾಧನೆ ಎಂಬುದಾಗಿ ಹೇಳುವವರಾಗಿದ್ರು. ಆದರೆ ಕ್ರಿಸ್ಮಸ್ ಅಂದರೆ ಲ್ಯಾಟಿನ್ ಭಾಷೆಯಿಂದ ಬಂದಿರುವಂತದ್ದು. ಆದರೂ ಕೂಡ ಅದು ಕ್ರಿಸ್ಮಸ್ ಅಲ್ಲ, ಕ್ರಿಸ್ತಸ್ ಮೆಸ್ಸೆ ಎಂಬುದಾಗಿ, ಅಂದರೆ ಯೇಸುವಿನ ಬಲಿ ಪೂಜೆ ಎಂಬುದಾಗಿ ಗಮನಿಸಿದೆವು. ಅದನ್ನು ಮಾಡುವಂತದ್ದು ವಿಗ್ರಹಾರಾಧನೆ ಎಂಬುದಾಗಿ ತಿಳಿದುಕೊಂಡೆವು. ಈ ಭಾಗದಲ್ಲಿ ಕ್ರೈಸ್ತರಾದ ನಾವು ಹಬ್ಬವನ್ನು ಮಾಡಬಾರದೆ ಮತ್ತು ಯೇಸು ಕ್ರಿಸ್ತನನ್ನು ಹೇಗೆ ಪ್ರಕಟಿಸುವಂತದ್ದು ಎಂಬುದಾಗಿ ನಮಗೆ ಅನೇಕ ಕ್ವಶನ್ಗಳಿರ್ತವೆ. ಆದುದರಿಂದ ಒಂದೊಂದಾಗಿ ದೇವರ ವಾಕ್ಯವನ್ನು ಗಮನಿಸಿ ತಿಳಿದುಕೊಳ್ಳೋಣ ಬ್ರದರ್ಸ್ ಸಿಸ್ಟರ್ಸ್. ಮೊದಲನೇದಾಗಿ ಒಂದು ವಾಕ್ಯವನ್ನು ಗಮನಿಸೋಣ. ಲೂಕ 2ನೇ ಅಧ್ಯಾಯ 14ನೇ ವಚನ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಆಮೆನ್. ಆಮೆನ್. ಈ ವಾಕ್ಯ ನಮಗೆ ತಿಳಿಸುವಂತದ್ದು ಮೇಲಣ ಲೋಕದಲ್ಲಿ ಮಹಿಮೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ವಾಕ್ಯವನ್ನು ಅನೇಕ ದೈವ ಸೇವಕರು ಅಥವಾ ಉಪದೇಶಕರು ಹೇಳುವಂತದ್ದು, ಬ್ರದರ್ ಇಲ್ಲಿ ಮೇಲಣ ಲೋಕದಲ್ಲಿ ಮಹಿಮೆ ಅಂತ ಬರೆಯಲ್ಪಟ್ಟಿದೆ, ಆದುದರಿಂದ ನಾವು ಹಬ್ಬವನ್ನು ಮಾಡಬೇಕು. ಈಗ ಅಲ್ಲಿ ಪರಲೋಕದಲ್ಲಿ ಮಹಿಮೆ ಎಂದರೆ ನಮ್ಗೆ ಸಂತೋಷ ಅಲ್ವಾ, ಆದುದರಿಂದ ಹಬ್ಬವನ್ನು ಮಾಡಬೇಕು ಎಂಬುದಾಗಿ ಪದ ಬಳಕೆಯನ್ನು ಮಾಡುವವರಾಗಿದ್ದಾರೆ. ಬ್ರದರ್ ಸಿಸ್ಟರ್ಸ್, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪ ಶಾಪಗಳನ್ನು ಒತ್ತು ತೀರಿಸುವುದಕ್ಕೋಸ್ಕರ ಮನುಷ್ಯನಾಗಿ ಪ್ರಕಟಿಸಿಕೊಂಡಿರುವಂತ ಸಮಯದಲ್ಲಿ ಮಹಿಮೆನೆ, ನಮಗೆ ಸಂತೋಷನೇ. ಆದರೆ ನಾವು ಅದನ್ನು ಹಬ್ಬವಾಗಿ ಆಚರಿಸಬಹುದೇ ಅಥವಾ ಅದನ್ನು ಯಾವ ರೀತಿಯಾಗಿ ಪ್ರಕಟಿಸಬೇಕು ಎಂಬುದಾಗಿ ಸತ್ಯವೇದ ಹೇಗೆ ಹೇಳುತ್ತದೋ ಆ ರೀತಿಯಾಗಿ ನಾವು ನಡೆಯಬೇಕೇ ಹೊರತು ನಮ್ಮ ಇಷ್ಟದ ಪ್ರಕಾರವಾಗಿ ಯೇಸು ಕ್ರಿಸ್ತರು ಜನಿಸಿದ್ದಾರೆ, ಆದುದರಿಂದ ನಾವು ಅದನ್ನು ಹಬ್ಬ ಮಾಡ್ತೇವೆ ಎಂಬುದಾಗಿ ಹೇಳಿಕೊಂಡು ಒಂದು ವಿಗ್ರಹ ಆರಾಧನೆ ಮಾಡುವಂತದ್ದು ದೇವರ ವಾಕ್ಯಕ್ಕೆ ವಿರೋಧವಾಗಿರ್ತದೆ ಎಂಬುದನ್ನು ಸ್ಪಷ್ಟವಾಗಿ ನಾವು ಅರ್ಥಿರಬೇಕು. ಸರಿ, ಈಗ ಸತ್ಯವೇದದ ಪ್ರಕಾರ ದೇವರಿಗೆ ಮಹಿಮೆ ಆಗುವಂತದ್ದು ಅಥವಾ ದೇವರು ಪರಲೋಕದಲ್ಲಿ ಸಂತೋಷ ಪಡುವಂತದ್ದು ಯಾವ ಸಮಯದಲ್ಲಿ? ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಂತ ಸಮಯದಲ್ಲ. ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ. ಲೂಕ 15ನೇ ಅಧ್ಯಾಯ 7ನೇ ವಚನ. ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಆಮೆನ್. ಆಮೆನ್. ಈ ವಾಕ್ಯ ನಮಗೆ ತಿಳಿಸುವಂತದ್ದು, ಒಬ್ಬ ಪಾಪಿ ಮನದಿರುಗಿ ಯೇಸು ಕ್ರಿಸ್ತನೇ ನಿಜವಾದ ದೇವರು, ನಾನು ಇದುವರೆಗೂ ಪಾಪ ಮಾಡಿ ದೇವರ ಮಾತಿಗೆ ಅವಿಧೇಯನಾಗಿ ನಡೆದುಕೊಂಡೆ ಎಂಬುದಾಗಿ ಆ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ದೀಕ್ಷಾ ಸ್ನಾನ ತೆಗೆದುಕೊಂಡು ಪರಿಶುದ್ಧವಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುತ್ತಾನಲ್ವೇ, ಆ ಸಮಯದಲ್ಲಿ ದೇವರಿಗೆ ಮಹಿಮೆ, ಪರಲೋಕದಲ್ಲಿ ಸಂತೋಷ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಿದೆ. ಆದರೆ ಇಂದಿನ ದಿನಗಳಲ್ಲಿ ಯೇಸು ಕ್ರಿಸ್ತನ ಜನನವನ್ನು ತೆಗೆದುಕೊಂಡು ವಿಗ್ರಹಾರಾಧನೆ ಮಾಡಿ ಹಬ್ಬ ಮಾಡೋಣ ಎಂಬುದಾಗಿ ಹೇಳುವವರಾಗಿದ್ದಾರೆ. ಯಾವುದು ಸತ್ಯ ಎಂಬುದನ್ನು ನಿಮ್ಮನ್ನು ನೀವು ವಿವೇಚನೆ ಮಾಡಿ ತಿಳ್ಕೊಳ್ಳಿ ಬ್ರದರ್ ಸಿಸ್ಟರ್ಸ್. ಸರಿ, ಈಗ ಮುಖ್ಯವಾದ ಇನ್ನೊಂದು ವಿಷಯ ಏನಂದ್ರೆ, ಮೊದಲು ಯೇಸು ಕ್ರಿಸ್ತನಿಗೆ 12 ಮಂದಿ ಅಪೊಸ್ತಲರು ಶಿಷ್ಯರು, ಅಂದ್ರೆ ಅವರು ಅವರಿಗೆ ಸಾಕ್ಷಿಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಯೇಸು ಕ್ರಿಸ್ತರು ಹೇಳ್ತಾರೆ ಅನೇಕ ಕಡೆ, ನೀವು ನನಗೆ ಲೋಕದ ಕಟ್ಟ ಕಡೆವರೆಗೂ ಸಾಕ್ಷಿಯಾಗಿರಬೇಕು ಎಂಬುದಾಗಿ. ಹಾಗಾದ್ರೆ ಸಾಕ್ಷಿಯಾಗಿ ಜೀವಿಸಿದಂತ ಆ 12 ಮಂದಿ ಅಪೊಸ್ತಲರು ಅಥವಾ ಶಿಷ್ಯರು ಎಲ್ಲಾದರೂ ಹಬ್ಬವನ್ನು ಮಾಡಿದ್ದಾರೆಯೇ ಅಥವಾ ಹಬ್ಬವನ್ನು ಮಾಡಿ ಎಂಬುದಾಗಿ ಎಲ್ಲಾದ್ರೂ ಹೇಳಿದ್ದಾರೆಯೇ ಎಂಬುದಾಗಿ ಸತ್ಯವೇದವನ್ನು ಗಮನಿಸೋಣ ಬ್ರದರ್ ಸಿಸ್ಟರ್ಸ್. ಅದಕ್ಕಾಗಿ ವಚನ ಕೊಲೆಸ 2ನೇ ಅಧ್ಯಾಯ ವಚನ 16ರಿಂದ 17. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬುವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ, ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಆಮೆನ್. ಆಮೆನ್. ಈ ವಾಕ್ಯ ನಮಗೆ ತಿಳಿಸುವಂತದ್ದು,
ನೀವು ಮಾಡುವಂತ ಹಬ್ಬ, ಅಮಾವಾಸ್ಯೆ, ಸಬ್ಬತ್ ಈ ವಿಷಯಗಳಲ್ಲಿ ನಿಮ್ಮನ್ನು ಯಾರು ದೋಷಿಗಳೆಂಬುದಾಗಿ ಎಣಿಸಬಾರದು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಂದಿನ ದಿನಗಳಲ್ಲಿ ಮಾಡುವಂತ ಹಬ್ಬಗಳಿಂದ ಅನೇಕ ಕ್ರೈಸ್ತರು ದೋಷಿಗಳಾಗಿ ಕಾಣಲ್ಪಡುತ್ತಾರೆ ಬ್ರದರ್ ಸಿಸ್ಟರ್ಸ್. ಹೇಗೆ ಎಂಬುದಾಗಿ ಉದಾಹರಣೆ ಕೇಳೋದಾದ್ರೆ, ಇಂದಿನ ದಿನಗಳಲ್ಲಿ ಕ್ರೈಸ್ತರ ಮೂಲಕವಾಗಿ ಯೇಸು ಕ್ರಿಸ್ತರು ಹೇಳಿರುವಂತ ಮಾತು ಸುಳ್ಳು, ನಾವು ಮಾಡುವಂತ ಹಬ್ಬಗಳೇ ಆಚಾರಗಳೇ ಸತ್ಯ ಎಂಬುದಾಗಿ ನಿರೂಪಿಸಲಿದ್ದಾರೆ. ಆದುದರಿಂದ ದೋಷಿಗಳು ಎಂಬುದಾಗಿ ಕರೆಯಲ್ಪಡುತ್ತೇವೆ ಎಂಬುದಾಗಿ ಈ ವಾಕ್ಯ ಹೇಳ್ತಾ ಇದೆ. ಹೇಗೆ ಅಂತ ಕೇಳೋದಾದ್ರೆ, ಈಗ ಉದಾಹರಣೆಗೆ ಗುಡ್ ಫ್ರೈಡೆ ಅಂದ್ರೆ ಶುಭ ಶುಕ್ರವಾರ. ಈ ಶುಭ ಶುಕ್ರವಾರದಲ್ಲಿ ಯೇಸು ಕ್ರಿಸ್ತನು ಸತ್ತಿದ್ದಾನೆ ಮತ್ತು ಭಾನುವಾರ ಮೊದಲನೇ ವಾರ ಎದ್ದು ಬಂದಿದ್ದಾರೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಬ್ರದರ್ ಸಿಸ್ಟರ್ಸ್, ಸತ್ಯವೇದ ವಾಕ್ಯ ಹೇಳುತ್ತೆ, ಯೇಸು ಕ್ರಿಸ್ತರು ಹೇಳುವಂತ ಮಾತು ಮನುಷ್ಯ ಕುಮಾರನು 3 ದಿನ ಹಗಲು ರಾತ್ರಿ ಭೂಗರ್ಭದಲ್ಲಿ ಇರಬೇಕು ಎಂಬುದಾಗಿ. ಆದರೆ ಈ ಶುಭ ಶುಕ್ರವಾರ ಅಥವಾ ಗುಡ್ ಫ್ರೈಡೆ ಮಾಡುವಂತ ಆಚರಣೆಯಿಂದ ಯೇಸು ಕ್ರಿಸ್ತನು ಹೇಳಿರುವಂತ ಮಾತನ್ನೇ ಸುಳ್ಳಾಗಿ ಮಾಡುವವರಾಗಿದ್ದೇವೆ. ಇದು ದೋಷಣೆ ಮಾತಲ್ವೇ? ಹೇಗೆ ಅಂತ ಕೇಳೋದಾದ್ರೆ, ಶುಕ್ರವಾರ ನಿಜವಾಗಿಯೂ ಯೇಸು ಕ್ರಿಸ್ತ ಸತ್ತಿರೋದಾದ್ರೆ ಬ್ರದರ್ ಸಿಸ್ಟರ್ಸ್ ಅರ್ಥ ಮಾಡ್ಕೊಳ್ಳಿ, ಯೇಸು ಕ್ರಿಸ್ತರು ನಮ್ಮ ಪಾಪಕ್ಕೋಸ್ಕರ ಶಾಪಕ್ಕೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗಿದ್ದಾರೆ. ಆದರೆ ಶುಕ್ರವಾರ ಅವರು ಸತ್ತಿಲ್ಲ ಎಂಬ ಕಾರಣದಿಂದ ನಾನು ಮಾತಾಡ್ತಾ ಇದ್ದೇನೆ. ದಯಮಾಡಿ ಅರ್ಥವನ್ನು ಮಾಡ್ಕೊಳ್ಳಿ. ಈಗ ಶುಕ್ರವಾರ ಯೇಸು ಕ್ರಿಸ್ತರು ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗಿರೋದಾದ್ರೆ ಶುಕ್ರವಾರದಿಂದ ಶನಿವಾರಕ್ಕೆ 1 ದಿನ, ಶನಿವಾರದಿಂದ ಭಾನುವಾರಕ್ಕೆ 2 ದಿನ, ಭಾನುವಾರದಿಂದ ಸೋಮವಾರಕ್ಕೆ 3 ದಿನ. ಹಾಗಾದ್ರೆ ಅವ್ರು ಎದ್ದೇಳ್ಬೇಕಾಗಿರುವಂತದ್ದು ಸೋಮವಾರ ಸಾಯಂಕಾಲ. ಇವರ ಪ್ರಕಾರ ಹೇಗೆ ಭಾನುವಾರ ಎದ್ದೇಳಲು ಸಾಧ್ಯ ಅಲ್ವಾ? ಒಮ್ಮೆ ಯೋಚಿಸಿ ನೋಡಿ. ಸೊ ಸತ್ಯವೇದದಲ್ಲಿ ಅವರು ಸತ್ತಿರುವಂತದ್ದು ಬೇರೆ ದಿನ, ಅವರು ಸತ್ತಿರುವಂತದ್ದು ಪುನರುತ್ಥಾನಗೊಂಡಿರುವಂತದ್ದು ಅದು ಬೇರೆ ದಿನವಾಗಿದೆ. ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಬೇಕು, ತಿಳ್ಕೋಬೇಕು ಎಂಬುದಾಗಿ ನೋಡೋದಾದ್ರೆ ಇದೇ ಚಾನಲ್ ನಲ್ಲಿ ಶುಭ ಶುಕ್ರವಾರ ಅಥವಾ ಗುಡ್ ಫ್ರೈಡೆ ಅನ್ನುವಂತ ವಿಡಿಯೋ ಇದೆ. ಅದನ್ನ ಸ್ಪಷ್ಟವಾಗಿ ಪರಿಶೀಲನೆ ಮಾಡಿ ತಿಳ್ಕೊಳ್ಳಿ ಬ್ರದರ್ ಸಿಸ್ಟರ್ಸ್. ಅವರು ಸತ್ತು ಸಮಾಧಿಯಾಗಿ ಮತ್ತೆ ಪುನರುತ್ಥಾನ ಹೊಂದಿರುವಂತದ್ದು ಸ್ಪಷ್ಟವಾಗಿ ಯಾವ ವಾರ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಸರಿ, ಈಗ ಮುಖ್ಯವಾದ ವಿಷಯ ಏನಂದ್ರೆ, ಈಗ ಯೇಸು ಕ್ರಿಸ್ತರು ಜನಿಸಿರುವಂತದ್ದು ಡಿಸೆಂಬರ್ ತಿಂಗಳಲ್ಲ ಎಂಬುದಾಗಿ ಕಳೆದ ವಿಡಿಯೋದಲ್ಲಿ ನಾವು ಗಮನಿಸಿದೆವು ಅಲ್ವಾ? ಸೊ ಈಗ ಇಲ್ಲದೆ ಇರುವಂತ ಅಂದ್ರೆ ಸತ್ಯವೇದದಲ್ಲಿ ಇಲ್ಲದೆ ಇರುವಂತದ್ದನ್ನು, ಯೇಸು ಕ್ರಿಸ್ತರು ಹೇಳದೇ ಇರುವಂತದ್ದನ್ನು ಮಾಡುವುದಾದ್ರೆ ನಾವು ದೋಷಿಗಳಾಗಿ ಕಾಣುತ್ತೇವಲ್ವೇ ಎಂಬುದನ್ನು ಒಮ್ಮೆ ನಿಮ್ಮನ್ನು ನೀವು ವಿವೇಚನೆ ಮಾಡಿ ತಿಳ್ಕೊಳ್ಳಿ ಬ್ರದರ್ ಸಿಸ್ಟರ್ಸ್. ಸರಿ, ಇದೇ ಅಧ್ಯಾಯದಲ್ಲಿ 17ನೇ ವಚನ ಗಮನಿಸ್ತೋ, ಹಬ್ಬಗಳು ಯೇಸು ಕ್ರಿಸ್ತನು ಬರುವುದಕ್ಕೆ ಛಾಯೆ ಆಗಿದೆ, ಯೇಸು ಕ್ರಿಸ್ತನೇ ನಿಜ ಸ್ವರೂಪನಾಗಿದ್ದಾನೆ ಎಂಬುದಾಗಿ. ಹಾಗಾದ್ರೆ ಇದ್ರ ನಾವು ತಿಳ್ಕೊಬೇಕಾಗಿರುವಂತದ್ದು, ಯೇಸು ಕ್ರಿಸ್ತರು ಹಬ್ಬಗಳಿಗೆ ಸ್ವರೂಪವಾಗಿರುವಾಗ ಯಾವುದೋ ಒಂದು ಹಬ್ಬದಲ್ಲಿ ಅವ್ರು ಹುಟ್ಟಿರ್ಬೇಕು. ಅದು ಯಾವ ಹಬ್ಬ ಎಂಬುದಾಗಿ ನೀವು ಸತ್ಯವೇದವನ್ನು ಹುಡುಕಿ ಓದ್ಲಿಕ್ಕೆ ಮುಂದಾಗಿ ಬ್ರದರ್ ಸಿಸ್ಟರ್ಸ್. ಸರಿ, ಈಗ ಇದ್ರ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತನನ್ನು ನಾವು ಮನುಷ್ಯರು ಎಂಬುದಾಗಿ ಪ್ರಕಟಿಸ್ತೇವಾ ಅಥವಾ ದೇವರು ಎಂಬುದಾಗಿ ಪ್ರಕಟಿಸ್ತೇವಾ ಎಂಬುದಾಗಿ ನಾವು ಚಿಂತಿಸುವುದಾದ್ರೆ ಅಥವಾ ವಿವೇಚನೆ ಮಾಡೋದಾದ್ರೆ ನಾವೆಲ್ಲರೂ ಹೇಳುವಂತದ್ದು, ಬ್ರದರ್ ಅವರು ದೇವರು ಬ್ರದರ್, ಅದಕ್ಕೆ ದೇವರು ಎಂಬುದಾಗಿ ಪ್ರಕಟಿಸ್ತೇವೆ ಎಂಬುದಾಗಿ. ಈಗ ದೇವರು ಎಂಬುದಾಗಿ ಪ್ರಕಟಿಸೋದಾದ್ರೆ, ಪರಿಚಯ ಪಡಿಸೋದಾದ್ರೆ ಅವರಿಗೆ ಒಂದು ಡೇಟ್ ಅಂದ್ರೆ ಬರ್ತ್ಡೇ ಡೇಟ್, ಈ ತಿಂಗಳಲ್ಲೇ ಹುಟ್ಟಿದ್ದಾರೆ ಎಂಬುದಾಗಿ ಸೂಚಿಸಬಾರದು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಅದಕ್ಕಾಗಿ ವಾಕ್ಯ ಗಮನಿಸೋಣ. ಮೀಕಾ 5ನೇ ಅಧ್ಯಾಯ 2ನೇ ವಚನ. ಎಫ್ರಾತದ ಬೆತ್ಲೆಹೇಮೆ, ನೀನು ಯೆಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರೇಲನ್ನು ಆಳತಕ್ಕವನು ನಿನ್ನೊಳಗಿನಿಂದ ನನಗಾಗಿ ಹೊರಡುವನು. ಆತನ ಹೊರಡೋಣದ ಮೂಲವು ಪುರಾತನವೂ ಅನಾದಿಯೂ ಆದದ್ದು. ಆಮೆನ್. ಈ ವಾಕ್ಯ ನಮಗೆ ತಿಳಿಸುವಂತದ್ದು ಯೇಸು ಕ್ರಿಸ್ತನ ಹೊರಡೋಣವು ಪುರಾತನವೂ ಅನಾದಿಯೂ ಆದದ್ದು ಎಂಬುದಾಗಿ. ಈಗ ನಾವು ನಿಜವಾಗಿಯೂ ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನೇ ನಿಜವಾದ ದೇವರು ಎಂಬುದಾಗಿ ಪ್ರಕಟಿಸೋದಾದ್ರೆ ಆತನಿಗೆ ಡೇಟ್ ಫಿಕ್ಸ್ ಮಾಡಬಾರ್ದು ಎಂಬುದಾಗಿ ನಮಗೆ ಕೊಡಲ್ಪಟ್ಟಿರುವಂತಹ ಸತ್ಯವೇದ ಹೇಳ್ತಾ ಇದೆ. ಸರಿ, ಈಗ ಬ್ರದರ್ ಯೇಸು ಕ್ರಿಸ್ತರು ಮನುಷ್ಯನಾಗಿ ಹುಟ್ಟಿದ್ದಾನಲ್ಲ ಬ್ರದರ್, ಸೊ ಅದಕ್ಕೋಸ್ಕರ ನಾವು ಪ್ರಕಟಿಸ್ಬೇಕಲ್ವಾ? ಆ ದೇವರು ಸತ್ಯ, ಯೇಸು ಕ್ರಿಸ್ತರು ಅವರು ನಮ್ಮ ಪಾಪಕ್ಕೋಸ್ಕರ ಶಾಪಕ್ಕೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗುವುದಕ್ಕೋಸ್ಕರ ಅವರು ಮನುಷ್ಯನಾಗಿ ಈ ಲೋಕಕ್ಕೆ 2000 ವರ್ಷಗಳ ಹಿಂದೆ ಬಂದ್ರಲ್ವಾ? ಆದುದರಿಂದ ನಾವು ಆತನನ್ನು ಮನುಷ್ಯನು ಎಂಬುದಾಗಿ ಪ್ರಕಟಿಸುತ್ತೇವೆ ಎಂಬುದಾಗಿ ಹೇಳೋದಾದ್ರೆ ನಾವು ಅದರಲ್ಲಿ ತಿಳ್ಕೋಬೇಕಾಗಿರುವಂತದ್ದು ಮುಖ್ಯವಾದ ವಿಷಯವೇನಂದ್ರೆ, ಅವರು ನಮ್ಮ ಪಾಪಕ್ಕೋಸ್ಕರ ಶಾಪಕ್ಕೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗುವುದಕ್ಕೋಸ್ಕರ ಮನುಷ್ಯನಾಗಿ ಹುಟ್ಟಿ ಬಂದಿದ್ದಾರೆ, ಅದು ಸತ್ಯ. ಆದ್ರೆ ಇನ್ನು ಮುಂದೆ ಆತನನ್ನು ಮನುಷ್ಯನು ಎಂಬುದಾಗಿ ತಿಳಿದುಕೊಳ್ಳಬಾರದು. ಅಂದ್ರೆ ಯೇಸು ಕ್ರಿಸ್ತನನ್ನು
ಮನುಷ್ಯನು ಎಂಬುದಾಗಿ ತಿಳ್ಕೊಳ್ಬಾರ್ದು ಎಂಬುದಾಗಿ ಸತ್ಯವೇದ ನಮ್ಗೆ ಹೇಳ್ತಾ ಇದೆ. ವಾಕ್ಯ ಗಮನಿಸೋಣ. 2 ಕೊರಿಂಥ 5ನೇ ಅಧ್ಯಾಯ 16ನೇ ವಚನ. ಈಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ. ಆಮೆನ್. ಆಮೆನ್. ಬ್ರದರ್ ಸಿಸ್ಟರ್ಸ್, ಈ ವಾಕ್ಯ ಹೇಳ್ತಾ ಇದೆ ಕ್ರಿಸ್ತನನ್ನು ಕೂಡ ಶರೀರ ಸಂಬಂಧದಲ್ಲಿ ತಿಳಿದುಕೊಳ್ಳೋದಿಲ್ಲ ಎಂಬುದಾಗಿ. ಅಂದ್ರೆ ಇದು ಸಂಪೂರ್ಣ ಅರ್ಥ, ಮೊದಲು ಆತನು ತಂದೆಯಾಗಿದ್ದನು, ಆನಂತರ ನಮ್ಮ ಪಾಪ ಶಾಪಗಳನ್ನು ತೊಳೆದು ಶುದ್ಧಿ ಮಾಡುವುದಕ್ಕೋಸ್ಕರ ಮನುಷ್ಯನಾಗಿ ಅಂದ್ರೆ ಯೇಸು ಕ್ರಿಸ್ತನಾಗಿ ಈ ಲೋಕಕ್ಕೆ ಬಂದರು. ಇವತ್ತು ಸಹ ಅದೇ ಯೇಸು ಕ್ರಿಸ್ತರು ಪವಿತ್ರಾತ್ಮನಾಗಿ ನಮ್ಮಲ್ಲೂ ನಿಮ್ಮಲ್ಲೂ ವಾಸ ಮಾಡುವವರಾಗಿದ್ದಾರೆ. ಸೊ ಮೊದಲು ಅವರು ದೇವರಾಗಿದ್ರು, ಆನಂತರ ಮನುಷ್ಯರಾದ್ರು, ಈಗ ಅವರು ದೇವರಾಗೇ ಇದ್ದಾರೆ. ಆ ದೇವರನ್ನ, ಸರ್ವಶಕ್ತನಾದಂತ ದೇವರನ್ನ, ಸಕಲವನ್ನು ಉಂಟು ಮಾಡಿದಂತ ಸೃಷ್ಟಿಕರ್ತನಾದಂತ ಯೇಸು ಕ್ರಿಸ್ತನನ್ನ ಮನುಷ್ಯನಾಗಿ ತಿಳಿದುಕೊಳ್ಳಬಾರದು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುತ್ತಿದೆ. ಬ್ರದರ್ ಸಿಸ್ಟರ್ಸ್, ನಿಮ್ಮನ್ನು ನೀವೇ ವಿವೇಚನೆ ಮಾಡ್ಕೊಳ್ಳಿ. ನೀವು ಮನುಷ್ಯನು ಎಂಬುದಾಗಿ ಅವ್ರನ್ನ ಪ್ರಕಟಿಸ್ತಾ ಇದ್ದೀರಾ, ದೇವರು ಎಂಬುದಾಗಿ ಪ್ರಕಟಿಸ್ತಾ ಇದ್ದೀರಾ, ಅಥವಾ ಬ್ರದರ್ ನಾವು ಕ್ರಿಸ್ಮಸ್ ಮಾಡೇ ಮಾಡ್ತೀವಿ ಬ್ರದರ್, ನಮ್ಗೆ ಹಬ್ಬನೇ ಇಂಪಾರ್ಟೆಂಟು, ವಾಕ್ಯಗಳು ನಮ್ಗೆ ಇಂಪಾರ್ಟೆಂಟ್ ಅಲ್ಲ ಬ್ರದರ್ ಎಂಬುದಾಗಿ ನಿಮ್ಮನ್ನು ನೀವು ಆ ಹಬ್ಬದಲ್ಲೇ ತೊಡಗಿಸ್ಕೊಳ್ತೀರಾ, ಅಥವಾ ಇಲ್ಲ ಸತ್ಯವೇದ ವಾಕ್ಯವೇ ಇಂಪಾರ್ಟೆಂಟು, ಆ ವಾಕ್ಯಕ್ಕೆ ಸಾಕ್ಷಿಯಾಗಿ ನಿಲ್ತೀವಿ ಬ್ರದರ್ ಎಂಬುದಾಗಿ ನಿಮ್ಮನ್ನು ನೀವು ವಿವೇಚನೆ ಮಾಡಿ ತಿಳ್ಕೊಳ್ತೀರಿ ಎಂಬುದನ್ನು ನಿಮಗೆ ಬಿಟ್ಟಿದೆ ಬ್ರದರ್ ಸಿಸ್ಟರ್ಸ್. ಈಗ ಪೌಲನು ಹೇಳುವಂತ ಮಾತು, ಯೇಸು ಕ್ರಿಸ್ತನನ್ನು ಕೂಡ ಶರೀರ ಸಂಬಂಧವಾಗಿ ತಿಳಿದುಕೊಳ್ಳೋದಿಲ್ಲ ಎಂಬುದಾಗಿ ಹೇಳಿದ ನಂತರನೂ ಕೂಡ ನಾವು ಅದೇ ತರ ತಿಳ್ಕೊಳ್ತೀವಿ ಶರೀರ ಸಂಬಂಧವಾಗಿ ಎಂಬುದಾಗಿ ತಿಳ್ಕೊಳ್ಳೋದಾದ್ರೆ ಅದು ನಿಮಗೆ ಬಿಟ್ಟಿದ್ದು. ಸರಿ, ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಯಾಕೋಬ 1ನೇ ಅಧ್ಯಾಯ 1ನೇ ವಚನ. ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು ಅನ್ಯ ದೇಶಗಳಲ್ಲಿ ಚದುರಿರುವ ಇಸ್ರೇಲ್ 12 ಕುಲದವರಿಗೆ ಬರೆಯುವುದು, ನಿಮಗೆ ಶುಭವಾಗಲಿ. ಆಮೆನ್. ಆಮೆನ್. ಈ ವಾಕ್ಯ ನಮ್ಗೆ ತಿಳಿಸುವಂತದ್ದು, ಸರ್ವಶಕ್ತನಾದ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬರುವುದಕ್ಕೆ ಪರಿಶುದ್ಧ ಕನ್ಯೆಯನ್ನು ಆರಿಸಿ ತೆಗೆದುಕೊಂಡು ಅವರ ಗರ್ಭದಿಂದ ಬಂದು, ಅದಾದ ನಂತರ ಅವರ ಗರ್ಭವನ್ನು ಆಶೀರ್ವದಿಸಿದ ನಂತರ ಶಾರೀರಿಕವಾಗಿ ಹುಟ್ಟಿದಂತ ಯಾಕೋಬನು ಇಲ್ಲಿ ಹೇಳುವಂತ ಮಾತು, ಯೇಸು ಕ್ರಿಸ್ತನ ದಾಸನು ಎಂಬುದಾಗಿ. ಶಾರೀರಿಕವಾಗಿ ಯೇಸು ಕ್ರಿಸ್ತನ ತಮ್ಮನವರು, ಆದ್ರೆ ಅವರ ಆತ್ಮಿಕವಾಗಿ ಹೇಳುವಂತ ಅರ್ಥ ಏನು ನೋಡಿ, ಯೇಸು ಕ್ರಿಸ್ತನ ದಾಸನು ಎಂಬುದಾಗಿ ತಗ್ಗಿಸಿಕೊಡುವನಾಗಿದ್ದಾನೆ. ಅಂದ್ರೆ ಶರೀರದಲ್ಲಿ ನನ್ನ ಅಣ್ಣನು ಎಂಬುದಾಗಿ ಹೇಳ್ಕೋಬಹುದಾಗಿತ್ತು, ಆದ್ರೂ ಕೂಡ ಅವರು ತಿಳ್ಕೊಂಡಿರುವಂತದ್ದು ಆತನು ಸರ್ವಶಕ್ತನಾದ ದೇವರು ಎಂಬ ಒಂದೇ ಒಂದು ಕಾರಣದಿಂದ ಅವರು ದಾಸನು ಎಂಬುದಾಗಿ ಪದ ಬಳಕೆ ಮಾಡಿದ್ದಾರೆ. ನೋಡಿ ಬ್ರದರ್ ಸಿಸ್ಟರ್ಸ್, ಸತ್ಯದಲ್ಲಿರುವಂತಹ ಸೇವಕರುಗಳು ಹೇಳಿರುವಂತಹ ಪದ ಬಳಕೆ ಯೇಸು ಕ್ರಿಸ್ತನನ್ನು ದೇವರು, ನಾವು ಅವರ ದಾಸರು ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಇಂದಿನ ದಿನಗಳಲ್ಲಿ ನಮ್ಮಂತ ಸೇವಕರು ಮಾಡುವಂತದ್ದು ಇಲ್ಲ, ಯೇಸು ಕ್ರಿಸ್ತನು ಒಬ್ಬ ಮನುಷ್ಯನು, ಅವರು ಬಂದು 2024 ವರ್ಷಗಳಾಗಿದೆ ಎಂಬುದಾಗಿ ಬರೀ ಆತನನ್ನು ನಾವು ಪರಿಚಯ ಪಡಿಸೋರಾಗಿದ್ದೀವಿ. ಸೊ ಇದ್ರ ಮುಖಾಂತರನು ಕೂಡ ದೇವರ ನಾಮ ದೂಷಣೆ ಹೊಂದುತ್ತೆ ಹೊರತು ದೇವರ ನಾಮ ಮಹಿಮೆ ಹೊಂದೋದಿಲ್ಲ. ಬ್ರದರ್ ಸಿಸ್ಟರ್ಸ್, ಹೇಗೆ ಅಂತ ಕೇಳೋದಾದ್ರೆ, ಅನ್ಯರ ಮುಂದೆ ನಾವು ಹೋಗಿ ಯೇಸು ಕ್ರಿಸ್ತರು ಹುಟ್ಟಿ 2025 ವರ್ಷ ಆಯ್ತು, 2026 ವರ್ಷ ಆಯ್ತು ಎಂಬುದಾಗಿ ಹೇಳೋದಾದ್ರೆ, ಹಾಗಾದ್ರೆ ಯೇಸು ಕ್ರಿಸ್ತರು ಬಂದು 2000 ವರ್ಷ ಆಗಿದೆ, ಅದಕ್ಕಿಂತ ಮುಂಚೆ ದೇವರೇ ಇರ್ಲಿಲ್ವಾ ಎಂಬುದಾಗಿ ಹೇಳೋದಕ್ಕೆ ನಮ್ಮ ಕ್ರಿಯೆಗಳೇ ಅದು ಕಾರಣವಾಗಿರುತ್ತೆ. ಬ್ರದರ್ ಸಿಸ್ಟರ್ಸ್, ಒಮ್ಮೆ ಯೋಚನೆ ಮಾಡಬೇಕು, ನಮ್ಮ ಕ್ರಿಯೆ ಮುಖಾಂತರವಾಗಿ ದೇವರ ನಾಮ ಮಹಿಮೆ ಹೊಂದ್ತಾ ಇದೆಯಾ ಅಥವಾ ದೇವರ ನಾಮ ದೂಷಣೆ ಹೊಂದ್ತಾ ಇದೆಯಾ ಎಂಬುದಾಗಿ. ಸರಿ, ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಯೂದ 1ನೇ ಅಧ್ಯಾಯ 1ನೇ ವಚನ. ಯೇಸು ಕ್ರಿಸ್ತನ ದಾಸನು ಯಾಕೋಬನ ತಮ್ಮನೂ ಆಗಿರುವ ಯೂದನು ತಂದೆಯಾದ ದೇವರಲ್ಲಿ ಪ್ರಿಯರಾಗಿರುವ ಯೇಸು ಕ್ರಿಸ್ತನಿಗಾಗಿ ಕಾಯಲ್ಪಟ್ಟವರು ಆಗಿರುವವರಿಗೆ ಬರೆಯುವುದೇನೆಂದರೆ. ಆಮೆನ್. ಆಮೆನ್. ಬ್ರದರ್ ಸಿಸ್ಟರ್ಸ್, ಈ ವಾಕ್ಯ ಹೇಳ್ತಾ ಇರೋದು ಯೂದ, ಯೇಸು ಕ್ರಿಸ್ತನ ಶಾರೀರಿಕವಾಗಿ ಹುಟ್ಟದಂತ ಯೂದನು ಕೂಡ ಹೇಳುವಂತ ಮಾತು, ಯೇಸು ಕ್ರಿಸ್ತನ ದಾಸನು ಯಾಕೋಬನ ತಮ್ಮನು ಎಂಬುದಾಗಿ. ಇವರು ಕೂಡ ಅಂದ್ರೆ ಯೂದನು ಕೂಡ ಯೇಸು ಕ್ರಿಸ್ತನನ್ನು ದೇವರು ಎಂಬುದಾಗಿ ತಿಳಿದಿದ್ದರು, ಅದೇ ರೀತಿಯಾಗಿ ಅವರು ಭಾವಿಸಿ ಕ್ರಿಯೆ ಮುಖಾಂತರ ತೋರಿಸುವವರಾಗಿದ್ದರು. ಆದ್ರೆ ನಾವು ಇವಾಗ ಯೇಸು ಕ್ರಿಸ್ತನನ್ನು ದೇವರು ಎಂಬುದಾಗಿ ನಾವು ತಿಳಿಯೋದೇ ಆದ್ರೆ ಆತನಿಗೆ ಒಂದು ಡೇಟ್ ಫಿಕ್ಸ್ ಮಾಡಿ, ಯೇಸು ಕ್ರಿಸ್ತರು ಇಂಥ ತಿಂಗಳಲ್ಲೇ ಇಂಥ ದಿನದಲ್ಲೇ ಹುಟ್ಟಿದ್ದಾರೆ, ಇವರು ಬರೀ ಮನುಷ್ಯರು ಎಂಬುದಾಗಿ ನಾವು ಪರಿಗಣಿಸೋದಿಲ್ಲ. ಬ್ರದರ್ ಸಿಸ್ಟರ್ಸ್, ನಿಜವಾಗಿಯೂ ಆತನ ದೇವರು ಎಂಬುದಾಗಿ ಪ್ರಕಟಿಸೋದಾದ್ರೆ ಆತನು ಸರ್ವಶಕ್ತನಾದಂತ ದೇವರು, ಆತನ ಸೃಷ್ಟಿಗೆಲ್ಲ ಒಡೆಯನು, ಆತನ ನಿಜವಾದ ದೇವರು ಎಂಬುದಾಗಿ ಪ್ರಕಟಿಸುವವರಾಗಿರ್ತೇವೆ. ಸೊ ಅವರು ಮನುಷ್ಯನಾಗಿ ಬಂದಿದ್ದಾರೆ, ಅದು ಸತ್ಯ. ಆದರೆ ಇನ್ನು ಮೇಲೆ ಆತರ ನಾವು ಮನುಷ್ಯನಾಗಿ ಆತನನ್ನು ತಿಳಿದುಕೊಳ್ಳಬಾರದು. ಶಾರೀರಿಕವಾಗಿ ಹುಟ್ಟದಂತ ಸಹೋದರರು ಕೂಡ ಯೇಸು ಕ್ರಿಸ್ತನನ್ನು ಮನುಷ್ಯನಾಗಿ ಅರಿತುಕೊಳ್ಳದೆ ದೇವರೆಂಬುದಾಗಿ ಅವರು
ಭಾವಿಸಿದ್ದಾರೆ, ಅವರ ಕ್ರಿಯೆ ಮುಖಾಂತರವಾಗಿ ತೋರಿಸಿದ್ದಾರೆ. ಬ್ರದರ್ ಸಿಸ್ಟರ್ಸ್, ನಾವು ಕೂಡ ಆತನನ್ನು ದೇವರು ಎಂಬುದಾಗಿ ಪ್ರಕಟಿಸುವವರಾಗಿರ್ಬೇಕು. ಅದಕ್ಕೆ ಕ್ರಿಯೆ ಮುಖಾಂತರವಾಗಿ ನಾವು ಕಾರ್ಯವನ್ನು ಮಾಡುವವರಾಗಿರ್ಬೇಕು. ಸರಿ, ಇದರಲ್ಲಿ ನಮ್ಗೆ ಇನ್ನೊಂದು ಪ್ರಶ್ನೆ ಉದ್ಭವಿಸುವಂತದ್ದು, ಹಾಗಾದ್ರೆ ಏನ್ ಬ್ರದರ್, ಹಬ್ಬನೂ ಮಾಡಂಗಿಲ್ಲ, ಹೇಗೆ ನಾವು ಪ್ರಕಟಿಸುವಂತದ್ದು, ಯೇಸು ಕ್ರಿಸ್ತನನ್ನು ನಾವು ಪರಿಚಯ ಪಡಿಸೋದು ಹೇಗೆ ಅನ್ನುವಂತ ನಮ್ಗೆ ಒಂದು ಪ್ರಶ್ನೆ ಉದ್ಭವಿಸೋದಾದ್ರೆ, ಅದು ವಾಕ್ಯವನ್ನು ಗಮನಿಸೋಣ. ಯಾವ ರೀತಿಯಾಗಿ ಯೇಸು ಕ್ರಿಸ್ತನನ್ನು ಪ್ರಕಟಿಸಬೇಕು? ಕ್ರಿಸ್ಮಸ್ ಹಬ್ಬನೇ ಮಾಡ್ಬೇಕಾ ಅಥವಾ ಬೇರೆ ಇನ್ನೊಂದೇನಾದ್ರೂ ಸಾಧನೆ ಮಾಡ್ಬೇಕಾ ಅನ್ನುವಂಥಕ್ಕೆ ವಾಕ್ಯವನ್ನು ನಾವು ಗಮನಿಸಿ ವಾಕ್ಯದ ಮುಖಾಂತರವಾಗಿ ನಾವು ತಿಳಿದುಕೊಳ್ಳೋಣ. ಅದಕ್ಕಾಗಿ ವಾಕ್ಯ 1 ತಿಮೋಥಿ 2ನೇ ಅಧ್ಯಾಯ 6ನೇ ವಚನ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿ ಬಿಟ್ಟನು, ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿಯು. ಆಮೆನ್. ಆಮೆನ್. ಈ ವಾಕ್ಯ ನಮಗೆ ತಿಳಿಸ್ತಾ ಇರುವಂತದ್ದು, ಯೇಸು ಕ್ರಿಸ್ತನು ನಮ್ಮ ಪಾಪಕ್ಕೋಸ್ಕರ ಶಾಪಕ್ಕೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗಿದ್ದಾನೆ ಎಂಬುದಾಗಿ ತಕ್ಕ ಸಮಯದಲ್ಲಿ ಹೇಳಬೇಕಾಗಿರುವಂತಹ ಸಾಕ್ಷಿ ಎಂಬುದಾಗಿ. ಅದಕ್ಕೋಸ್ಕರ 1 ವರ್ಷವನ್ನು ಕಾಯುವಂತ ಅವಶ್ಯಕತೆ ಇಲ್ಲ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ತಕ್ಕ ಸಮಯ, ನಮ್ಗೆ ಅವಕಾಶ ಸಿಕ್ಕದಾಗೆಲ್ಲ ಯಾವ ಸಮಯದಲ್ಲಿ ಬೇಕಾದ್ರೂ, ಯಾವ ಗಳಿಗೆಯಲ್ಲಿ ಬೇಕಾದ್ರೂ, ಯಾವ ದಿನದಲ್ಲಿ ಬೇಕಾದ್ರೂ ಸುವಾರ್ತೆಯನ್ನು ಸಾರ್ಬೋದು. ಸೊ ಇದಕ್ಕೋಸ್ಕರ ಇದೇ ಸಮಯ, ಇದೇ ತಿಂಗಳು ಬರ್ಬೇಕು, ಇದೇ ವರ್ಷ ಬರ್ಬೇಕು, ನಾನು ಈಗ್ಲೇನೆ ದಾನ ಧರ್ಮ ಮಾಡುವಂತದ್ದು, ಈಗ್ಲೇನೆ ಶುಭ ಸಮಾಚಾರವನ್ನು ಸಾರುವಂತದ್ದು ಎಂಬುದಾಗಿ ಮಾಡುವಂತದ್ದು ಅದು ನಮ್ಮ ಆಲೋಚನೆ ಆಗಿರ್ತದೆ ಹೊರತು ದೇವರ ಆಲೋಚನೆ ಅಲ್ಲ. ಅದಕ್ಕೆ ಇನ್ನೊಂದು ವಾಕ್ಯವನ್ನು ಗಮನಿಸೋಣ. 2 ತಿಮೋಥಿ 4ನೇ ಅಧ್ಯಾಯ 2ನೇ ವಚನ. ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಆಮೆನ್. ಆಮೆನ್. ಈ ವಾಕ್ಯ ನಮ್ಗೆ ತಿಳಿಸುವಂತದ್ದು, ಅನುಕೂಲವಿದ್ದಾಗ್ಲೂ ಅನುಕೂಲ ಇಲ್ಲದೆ ಇರುವಾಗ್ಲೂ ಯಾವಾಗ ಬೇಕಾದ್ರೂ ಸುವಾರ್ತೆ ಸಾರ್ಬೋದು. ಬಟ್ ಆದ್ರೆ ಇಂದಿನ ದಿನಗಳಲ್ಲಿ ಡಿಸೆಂಬರ್ ತಿಂಗಳಲ್ಲೇ ಸುವಾರ್ತೆ ಸಾರಬೇಕು, ಆಗಲೇ ಅನ್ಯ ಜನರು ಬರುವಂತದ್ದು ಸುವಾರ್ತೆ ಕೇಳಲಿಕ್ಕೋಸ್ಕರ ಎಂಬುದಾಗಿ ನಮ್ಮದೇ ಆದಂತ ಒಂದು ಕಲ್ಪನೆಯಿಂದ, ಅದರಲ್ಲೂ ಕೂಡ ದೇವರನ್ನು ದೇವರೆಂದು ಘನಪಡಿಸದೆ ಮನುಷ್ಯರಾಗಿ ಭಾವಿಸಿ ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೆಯುವಂತ ಒಂದು ಪರಿಸ್ಥಿತಿ ಇದೆ. ಬ್ರದರ್ ಸಿಸ್ಟರ್ಸ್, ಒಮ್ಮೆ ಯೋಚನೆ ಮಾಡಿ ತಿಳ್ಕೊಳ್ಳಿ, ನಾವು ಮಾಡ್ತಾ ಇರುವಂತದ್ದು ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯಾ ಅಥವಾ ವಿರೋಧವಾಗಿದೆಯಾ ಎಂಬುದಾಗಿ. ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು, ಮೇಲಣ ಲೋಕದಲ್ಲಿ ಮಹಿಮೆ ಅಂದ್ರೆ ಭೂಲೋಕದಲ್ಲಿ ಸಮಾಧಾನ, ಪರಲೋಕದಲ್ಲಿ ಮಹಿಮೆ ಉಂಟಾಗ್ಬೇಕು ಅಂದ್ರೆ ಹಬ್ಬ ಮಾಡೋದ್ರಿಂದ ಆಗಲ್ಲ. ಬ್ರದರ್ ಸಿಸ್ಟರ್ಸ್, ಒಬ್ಬ ಪಾಪಿ ಮನದಿರುಗಿ, ಹೌದು ನಾನು ಪಾಪಿ, ನನ್ನ ಪಾಪಕ್ಕೋಸ್ಕರ ಶಾಪಕ್ಕೋಸ್ಕರ ಕಲ್ವರಿಸಿದ್ರು ಯೇಸು ಕ್ರಿಸ್ತರು ಬಲಿಯಾಗಿದ್ದಾರೆ, ನಾನು ಇವತ್ತು ಒಪ್ಕೊಂಡು ನನ್ನ ಪಾಪವನ್ನು ತೊಳ್ಕೊಂಡು ನಾನು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡು ಪರಿಶುದ್ಧನಾಗಿ ಜೀವಿಸ್ತೇನೆ ಎಂಬುದಾಗಿ ಮನಸ್ಸು ಮಾಡಿ ಅವನು ಮುಂದೆ ಹೆಜ್ಜೆ ಇಡುವಾಗಲೇ ಪರಲೋಕದಲ್ಲಿ ಸಂತೋಷ ಎಂಬುದಾಗಿ ಬರೆಯಲ್ಪಟ್ಟಿದೆ ಹೊರತು ಹಬ್ಬ ಮಾಡೋದ್ರಿಂದಲೋ ಅಥವಾ ಖುಷಿ ಪಡೆದು ಕುಣಿದು ನಾವು ಈ ಲೋಕದಲ್ಲಿ ವ್ಯರ್ಥವಾದ ಕಾರ್ಯಗಳನ್ನು ಮಾಡೋದ್ರಿಂದಲೂ ಅಲ್ಲ. ಬ್ರದರ್ ಸಿಸ್ಟರ್ಸ್, ಎರಡನೇದಾಗಿ ನಾವು ಗಮನಿಸ್ತೋ, ಆದಿ ಅಪೊಸ್ತಲರು ಕೂಡ ಯಾವುದೇ ರೀತಿ ಹಬ್ಬ ಮಾಡ್ಲಿಲ್ಲ. ಯಾಕಂದ್ರೆ ಆ ಹಬ್ಬಗಳಿಗೆ, ಆ ಅಮಾವಾಸ್ಯೆಗೆ ಯೇಸು ಕ್ರಿಸ್ತನು ನಿಜ ಸ್ವರೂಪನಾಗಿದ್ದರು. ನಾವು ಯೇಸು ಕ್ರಿಸ್ತನನ್ನು ದೇವರೆಂಬುದಾಗಿ ಪ್ರಕಟಿಸಬೇಕು. ಹಾಗೆ ಪ್ರಕಟಿಸೋದಾದ್ರೆ ಯೇಸು ಕ್ರಿಸ್ತನಿಗೆ ಯಾವುದೇ ರೀತಿಯಾದ ಒಂದು ಡೇಟ್ ಫಿಕ್ಸ್ ಮಾಡಬಾರದು. ಮೂರನೇದಾಗಿ ನಾವು ಆತನನ್ನು ಮನುಷ್ಯನೆಂಬುದಾಗಿ ತಿಳಿದುಕೊಳ್ಳಬಾರದು. ಅವರು 100% ಮನುಷ್ಯನಾಗಿದ್ರು, 100% ದೇವರು ಆಗಿದ್ರು. ಆದರೆ ಇನ್ನು ಮೇಲೆ ಆತನನ್ನು ಮನುಷ್ಯರು ಎಂಬುದಾಗಿ, ಅಂದ್ರೆ ಒಬ್ಬ ಮಾನವನು ಎಂಬುದಾಗಿ ತಿಳ್ಕೋಬಾರದು. ಅದಕ್ಕೆ ಸಾಕ್ಷಿಯಾಗಿ ಯಾಕೋಬ ಮತ್ತೆ ಯೂದ ಪತ್ರಿಕೆಯನ್ನು ನಾವು ವಾಕ್ಯವನ್ನು ಗಮನಿಸ್ತಾ. ಬ್ರದರ್ ಸಿಸ್ಟರ್ಸ್, ಈ ಭಾಗದ ಬಗ್ಗೆ ನಿಮ್ಗೆ ಏನಾದ್ರು ಸಂಶಯ ಇರುವುದಾದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳಿಸಬಹುದು. ಇದುವರೆಗೂ ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡ್ತಾ ಬರ್ತಾ ಇರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೇನ್.